ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎರೆಹುಳು ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ನೀಡ್ತಿದ್ದೇವೆ. ಸತತವಾಗಿ ಭೂಮಿಗೆ ಅಸಮರ್ಪಕ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಮಣ್ಣಿನಲ್ಲಿರುವ ಉಪಯುಕ್ತ ಸೂಕ್ಷ್ಮ ಜೀವಾಣುಗಳನ್ನು ನಶಿಸಿ ಭೌತಿಕ ಹಾಗೂ ಜೈವಿಕ ಗುಣಗಳನ್ನು ನಾಶಪಡಿಸಿದ್ದೇವೆ. ಇದಕ್ಕೆ ಪರ್ಯಾಯವಾಗಿರುವಂಥದ್ದು ಇನ್ನು ಸಾವಯವ ಗೊಬ್ಬರವನ್ನು ಮಾತ್ರ. ಸಾವಯವ ಗೊಬ್ಬರಗಳನ್ನು ಬಳಸಿ ಮಣ್ಣಿನ ಗುಣಮಟ್ಟವನ್ನು ಕಾಯ್ದಿರಿಸಿಕೊಳ್ಳುವುದು ಒಂದೇ ಮಾರ್ಗ. ಇದಕ್ಕೆ ಎರೆಹುಳು ಗೊಬ್ಬರ ಅಂತ ಹೇಳುವುದು ಒಂದು ಉತ್ತಮವಾದ ಮಾರ್ಗ. ಹಾಗಾಗಿ ಹೆಚ್ಚಾಗಿ ರಾಸಾಯನಿಕ ಬಳಕೆಯನ್ನು ಮಾಡಿದಾಗ ನಮ್ಮ ಮಣ್ಣಿನಲ್ಲಿರುವ ಸೂಕ್ಷ್ಮ ಪೋಷಕಾಂಶಗಳು ಹಾಗೂ ಸೂಕ್ಷ್ಮ ಜೀವಿಗಳು ನಶಿಸಿದೆ. ಹಾಗಾಗಿ ಇದಕ್ಕೆ ಪರ್ಯಾಯವಾಗಿ ಇನ್ನು ಮಾಡುವಂತ ನಾವಿನ್ನು ಎರೆಹುಳು ಗೊಬ್ಬರದಲ್ಲೇ ಇವುಗಳನ್ನು ಇನ್ನು ಮುಂದೆ ತರಿಸ್ಬೇಕಷ್ಟೇ. ರಾಸಾಯನಿಕಗಳನ್ನು ಬಳಸಿ ಆಗಿರುವಂತ ನಷ್ಟ ಅಪಾರ ಈಗ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಒಂದು ನಮ್ಮಲ್ಲೀಗ ಮಾಡುವಂತ ಗೊಬ್ಬರಗಳ ತಯಾರಿಕೆ ಹಾಗೂ ಅದನ್ನು ಹೇಗೆ ಇನ್ನು ಮುಂದಕ್ಕೆ ಮಾಡುವಂಥದ್ದು ಅದನ್ನು ತಿಳಿಸಿಕೊಡ್ತಿದ್ದೇವೆ. ಸಾವಯವ ಗೊಬ್ಬರ ಅಂದ್ರೇನು? ನಿಜವಾಗಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸಾವಯವ ಗೊಬ್ಬರ ಅಂದ್ರೇನು ಅಂತೇಳಿ. ಅಂಗಡಿಯಲ್ಲಿ ಸಿಗುವುದನ್ನು ತಗೊಂಡು ಬರ್ತಾರೆ, ಹಾಕ್ತಾರೆ. ಅಂಗಡಿಯಲ್ಲಿ ಹೇಳಿದ್ದೆ ಸಾವಯವ ಗೊಬ್ಬರ. ನಿಜವಾಗಿ ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಮೊದಲನೇದಾಗಿ ಪ್ರಾಣಿಯ ತ್ಯಾಜ್ಯ, ಎರಡನೇದ್ದು ಕೃಷಿಯ ತ್ಯಾಜ್ಯ, ಮೂರನೇದ್ದು ಬಂದು ಅರಳಿಂಡಿ, ಬೇವಿನ ಹಿಂಡಿ ಹಾಗೆ ಹಿಂಡಿಗಳ ಸಂಬಂಧಪಟ್ಟಂಥದ್ದು ಮಾಡುವಂಥದ್ದೇ ನಮ್ಮ ಸಾವಯವ ಗೊಬ್ಬರ. ಮೊದಲನೇದಾಗಿ ಪ್ರಾಣಿಗಳ ತ್ಯಾಜ್ಯ ಅಂದರೆ ದನಗಳ ಸಗಣಿ, ಕುರಿ ಗೊಬ್ಬರ, ಆಡಿನ ಗೊಬ್ಬರ, ಕೋಳಿ ಗೊಬ್ಬರ. ಸೊ ಇದನ್ನು ಪ್ರಾಣಿ ತ್ಯಾಜ್ಯ ಅಂತ ಹೇಳ್ತೇವೆ. ಆಮೇಲೆ ಕೃಷಿ ತ್ಯಾಜ್ಯ, ಅಡಿಕೆ ಸೋಗೆ ಅಥವಾ ಅಡಿಕೆ ತೋಟದಲ್ಲಿರುವಂಥ ಕಳೆಗಳು ಅಥವಾ ಜಮೀನಲ್ಲಿರುವಂಥ ಕಳೆಗಳು ಅಥವಾ ಬೇಸಾಯ ಮಾಡುವಾಗ ಅದರಲ್ಲಿ ಬರುವಂಥ ಕಳೆಗಳು. ಸೊ ಮತ್ತೆ ಮರಗಳ ಎಲೆಗಳು, ಇದನ್ನೆಲ್ಲ ನಾವು ಕೃಷಿಯ ತ್ಯಾಜ್ಯ ಅಂತೇಳಿ ಹೇಳ್ತೇವೆ. ಮೂರನೇದು ಬಂದು ಹೇಳಿದಾಗೆ ಹಿಂಡಿಗಳು, ಬೇವಿನ ಹಿಂಡಿ, ಅರಳಿಂಡಿ, ಆಮೇಲೆ ನಮ್ಮ ನೆಲಗಡಲೆ ಹಿಂಡಿ, ಇವುಗಳನ್ನೆಲ್ಲ ಸೇರಿಸಿ ನಾವು ಮಿಕ್ಸಿಂಗ್ ಅನ್ನ ಮಾಡೋದಕ್ಕೆ ನಾವು ಸಾವಯವ ಗೊಬ್ಬರ ಅಂತೇಳಿ ಹೇಳ್ತೇವೆ. ಈ ಸಾವಯವ ಗೊಬ್ಬರವನ್ನು ಮಾಡೋದಾದ್ರೂ ಹೇಗೆ? ಈಗ ನಾನು ಹೇಳಿದಾಗೆ ಇಷ್ಟು ಕೃಷಿ ಉಂಟು ಎಲ್ಲರಲ್ಲಿಯೂ, ಬಟ್ ಎಷ್ಟು ಜನ ಕೃಷಿಯನ್ನು ಮಾಡ್ತಿದ್ದೀರಿ? ಅಷ್ಟು ಜನ ಕೃಷಿ ಮಾಡೋರು ಕೂಡ ನೀವು ಗೊಬ್ಬರ ನಿಮಗೆ ಬೇಕಾದ ಗೊಬ್ಬರ ನೀವು ತಯಾರು ಮಾಡ್ತಿದ್ದೀರಾ? ಇಲ್ಲ, ಎಲ್ಲವೂ ಕೂಡ ಅಂಗಡಿಯಿಂದ ತಗೊಂಡು ಬಂದೇ ಮಾಡಬೇಕು. ಕೆಲವರಿಗೆ ಭೂಮಿಯಲ್ಲಿ ಜಾಗ ಇತ್ತು ಅಂತ ಹೇಳಿದ್ರೆ ನಿಮಗೆ ಕೃಷಿಗೆ ಬೇಕಾದಷ್ಟು ಗೊಬ್ಬರವನ್ನ ನೀವು ತಯಾರು ಮಾಡಿ. ಆಗ ನೀವು ಗೊಬ್ಬರಕ್ಕೆ ಇನ್ನೊಬ್ಬರಿಗೆ ಅವಲಂಬಿತವಾಗಿರ್ಬೇಕು ಅಂತ ಹೇಳಿಲ್ಲ. ಹಾಗಾಗಿ ಎರಡನೇದ್ದು ಬಂದು ನೀವು ಹೊರಗಡೆಯಿಂದ ಬಂದು ರಾಸಾಯನಿಕಗಳನ್ನು ಯಥೇಚ್ಛವಾಗಿ ಬಳಸಿ, ನಾನು ಹಾಗೆ ಹೇಳಿದಾಗೆ ಎಲ್ಲವೂ ಕೂಡ ಭೂಮಿದ್ದು ಪೋಷಕಾಂಶಗಳೆಲ್ಲ ಹೋಗಿದೆ. ಈಗ ಇನ್ನು ಪೋಷಕಾಂಶಗಳನ್ನು ಇನ್ನೂ ರೆಡಿ ಮಾಡ್ಬೇಕು. ಇನ್ನು ಭೂಮಿಯಲ್ಲಿ ನಾವು ಹೊರಗಡೆ ತಂದು ಒಂದು ಹಾಕಿದ್ರು ಕೂಡ ಅದೇ ಎಷ್ಟು ಹಾಕಿದ್ರು ಅದಷ್ಟೇ. ಹಾಗಾಗಿ ದನದ ಸಗಣಿಯನ್ನು ನಮಗೆ ಡೈರೆಕ್ಟ್ ಆಗಿ ತಗೊಂಡೋಗಿ ತೋಟಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ಈ ತೋಟದ ತ್ಯಾಜ್ಯವನ್ನು ಕೂಡ ಅಷ್ಟೇ, ಅದನ್ನ ಕಳಿಲಿಕ್ಕೆ ಅಂತ ಹೇಳಿ ಬಿಡ್ಬೇಕು. ಕೊಳಿಲಿಕ್ಕೆಲ್ಲ ಕಳಿಲಿಕ್ಕೆ ಅಂತ ಹೇಳಿ ಬಿಡ್ಬೇಕು. ಅಂದ್ರೆ ಮಲ್ಚಿಂಗ್ ಅಂತಾನೆ ಹೇಳ್ತೇವೆ, ಅದನ್ನ ಆಗ್ಲಿಕ್ಕೆ ಬಿಡ್ಬೇಕು. ಅದನ್ನು ಆ ಪ್ರೊಸೆಸ್ಗೆ ಬಿಟ್ಟಾಗ ನಮಗೆ ಸಾಧಾರಣ ಮಟ್ಟಿಗೆ ಒಂದು 6 ತಿಂಗಳ ಟೈಮ್ ವರೆಗೆ ಬೇಕು. ಅದು ನಮ್ಮ ತೋಟಕ್ಕೆ ಯೂಸ್ ಆಗುದಾದ್ರೆ ನಮಗೆ 1-1.5 ತಿಂಗಳ ಒಳಗಡೆ ನಮ್ಮ ತೋಟಕ್ಕೆ ಅದು ಯೂಸ್ ಆಗ್ಬೇಕು ಅಂತ ಹೇಳಿ ಆದಾಗ ಅದಕ್ಕೆ ಸುಲಭವಾದ ಉಪಾಯ ಅಂತ ಹೇಳಿದ್ರೆ ನಮಗೆ ಎರೆಹುಳು ಗೊಬ್ಬರ ಘಟಕವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಗೊಬ್ಬರವನ್ನು ತಯಾರು ಮಾಡುವಂಥದ್ದು. ಅದು ಹಾಗೆ ಮಾಡಿದಾಗ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಆ ಟೈಮ್ ಕೂಡ ಉಳಿತದೆ ಫಸ್ಟ್ ಆಫ್ ಆಲ್. ಎರಡನೇದ್ದು ಕೆಲಸದವರದ್ದು ಸಹ ಹಾಗೆ ಜಾಸ್ತಿಯಾಗಿ ನಮಗೆ ಅಭಾವ ಕೂಡ ಆಗುದಿಲ್ಲ. ಇಲ್ಲ ಅಂತ ಹೇಳಿ ಅದನ್ನ ಹಾಕುವುದೇ ಒಂದು ದೊಡ್ಡ ತಲೆನೋವು. ಈಗ ಮೊದ್ಲಾದ್ರೆ ಗೊಬ್ಬರವನ್ನೆಲ್ಲ ಹೊರಲಿಕ್ಕೆಲ್ಲ ಜನ ಎಲ್ಲ ಸಿಗ್ತಿದ್ರು, ಈಗ ಅದಕ್ಕೆಲ್ಲ ಜನ ಎಲ್ಲ ಸಿಗುದಿಲ್ಲ. ಈಗ ಗೊಬ್ಬರ ಹೊರಲಿಕ್ಕೆ ಅಂತ ಹೇಳಿ ಆಗುವಾಗ ಬೇರೆನೆ ಆಗ್ತದೆ ಈಗ. ಹಾಗಾಗಿ ಗೊಬ್ಬರವನ್ನ ನಾವು ತೋಟಕ್ಕೆ ಹಾಕ್ತೇವೆ ಅಂತ ಹೇಳಿದಾಗ ಎರೆಹುಳು ಗೊಬ್ಬರ ರೂಪದಲ್ಲಿ ನಾವು ತಯಾರು ಮಾಡಿ ಅದನ್ನ ತೋಟಕ್ಕೆ ಹಾಕ್ಬೋದು. ಹಾಗೆ ಹಾಕಿದಾಗ ನಮ್ಮ ತೋಟದಲ್ಲಿ ಫಲವತ್ತತೆಯು ಜಾಸ್ತಿ ಆಗ್ತದೆ. ಮಣ್ಣಿನ ತೇವಾಂಶ ಹಿಡಿಯುವಂತದ್ದು 1 ಲೀಟರ್ ನೀರು ಹಿಡಿತದೆ ಅಂತ ಹೇಳಿ ಆದ್ರೆ ನಾವು ಎರೆಹುಳು ಗೊಬ್ಬರವನ್ನು ಹಾಕಿದಾಗ ನಮಗೆ 10 ಲೀಟರ್ನಷ್ಟು ನೀರನ್ನ ಭೂಮಿ ಹಿಡಿದಿಟ್ಟುಕೊಳ್ತದೆ. ಸೊ ನಾವು ಹೀಗೆ ಮಾಡಿದಾಗ ಎರೆಹುಳು ಗೊಬ್ಬರನ ಯಥೇಚ್ಛವಾಗಿ ಯೂಸ್ ಮಾಡಿದಾಗ ನಮ್ಮ ತೋಟ ಹಾಗೂ ನಮ್ಮ ಮಣ್ಣು ಎರಡು ಕೂಡ ಫಲವತ್ತತೆಯಲ್ಲೇ ಇರ್ತದೆ. ಹಾಗಾಗಿ ಅದರಲ್ಲಿ ಬೇಕಾದಂತ ಸೂಕ್ಷ್ಮ ಜೀವಿಗಳು ತಯಾರು ಕೂಡ ಆಗ್ತದೆ. ನಮ್ಮ ಖರ್ಚು ಕೂಡ ಕಮ್ಮಿ ಆಗ್ತದೆ ಒಂದು ಕಡೆಯಿಂದ ನೋಡ್ಲಿಕ್ಕೆ ಹೋದಾಗ. ಹಾಗಾಗಿ ನಾವೀಗ ಎರೆಹುಳು ಗೊಬ್ಬರದಲ್ಲಿ ನಮಗೆ ಎಷ್ಟು ಬೇಕಷ್ಟನ್ನು ಮಾಡಿ ಉಳಿದದನ್ನು ಮಾರಾಟಕ್ಕೆ ಪ್ರಕ್ರಿಯೆಯನ್ನು ಕೂಡ ನಾವು ಮಾಡ್ತಿದ್ದೇವೆ. ಈಗ ಇಲ್ಲಿ ಬರುವಂತ ನಮ್ಮ ಈಗ ಪಿಟ್ ಇಲ್ಲಿರುವಂತದ್ದು ಇದು ನಮ್ಮ ಯೂಸಿಗೆ ಅಂತ ಹೇಳಿ ಮಾಡ್ತೇವೆ, ನಮ್ಮ ತೋಟ ಯೂಸಿಗೆ ಅಂತ ಹೇಳಿ ಇದನ್ನು ಮಾಡ್ತೇವೆ. ಇನ್ನು ದೊಡ್ಡ ಮಟ್ಟದಲ್ಲಿ ಒಂದು ಘಟಕ ರೆಡಿ ಮಾಡ್ತಿದ್ದೇವೆ, 50-100 ಪಿಟ್ಟಿನಷ್ಟು ಘಟಕ. ಸೊ ಅದನ್ನು ಮಾರಾಟಕ್ಕೆ ಅಂತ ಹೇಳಿ ಮಾಡ್ತೇವೆ. ಅಂದ್ರೆ ಎಲ್ಲರ ಕೈಯಲ್ಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲವರು ಅವರದ್ದೇ ಸಮಸ್ಯೆಗಳು ಇರೋದ್ರಿಂದ. ಹಾಗಾಗಿ ಆ ಗೊಬ್ಬರವನ್ನ ಮಾರಾಟ ಮಾಡಿ ಅದರಿಂದ ಬರುವಂತಹ ಪೋಷಕಾಂಶಗಳ ಏನಿದೆ ಅದನ್ನ ನಮಗೆ ಜನರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಉದ್ದೇಶದಿಂದ ಮಾಡ್ತಿದ್ದೇವೆ. ನಮ್ಮಲ್ಲಿರೋ ಎರೆಹುಳು ಗೊಬ್ಬರ ಘಟಕದಲ್ಲಿ ಈಗ ಸದ್ಯಕ್ಕೆ ನಮ್ಮಲ್ಲಿ ಈಗ ಆಫ್ರಿಕನ್ ವೆರೈಟಿ ಎರೆಹುಳು ಗೊಬ್ಬರ ಇದೆ. ಈಗ ಇದರಲ್ಲಿ ಬಂದು
ಯುಡ್ರಿಲಸ್ ಯುಜಿನಿಯಾ ಅಂತ ಹೇಳುವಂತ ವೆರೈಟಿ ಈಗ ಯಥೇಚ್ಛವಾಗಿ ನಾವು ಯೂಸ್ ಮಾಡ್ತಿದ್ದೇವೆ. ಭಾರತದಲ್ಲಿ 90% ಭಾಗ ಎರೆಹುಳು ಗೊಬ್ಬರ ತಯಾರಿಸೋರು ಯುಡ್ರಿಲಸ್ ಯುಜಿನಿಯಾನ ಇಟ್ಕೊಂಡಿದ್ದಾರೆ. ಅಂದ್ರೆ ಈಗ ಅದು ನಮಗೆ ಸೆಟ್ ಆಗ್ತಿದೆ ಗೊಬ್ಬರ ತಯಾರಿಕೆಯಲ್ಲಿ. ಟೋಟಲ್ ಆಗಿ 3000 ಪ್ರಭೇದಗಳಿದೆ ಎರೆಹುಳಲ್ಲಿ. ಅದರಲ್ಲಿ ಭಾರತದಲ್ಲಿ ಇರೋದು 500 ಪ್ರಭೇದಗಳು. ಇಲ್ಲಿ ಇರುವಂತದ್ದು ಈಗ ಸದ್ಯಕ್ಕೆ 3 ಪ್ರಭೇದಗಳು ಮಾತ್ರ. ಒಂದು ಯುಡ್ರಿಲಸ್ ಯುಜಿನಿಯಾ ಅಂತ ಹೇಳ್ಬಿಟ್ಟು, ಆಮೇಲೆ ಐಸಿನಿಯಾ ಫಿಟಿಡಾ, ಪೆರಿಯೋನಿಕ್ಸ್ ಎಕ್ಸ್ಟ್ರಾವೇಟಸ್ ಅಂತ ಹೇಳಿ. ಅದರಲ್ಲಿ ಯಥೇಚ್ಛವಾಗಿ ಯುಡ್ರಿಲಸ್ ಯುಜಿನಿಯಾವನ್ನ ನಾವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ತಿದ್ದೇವೆ. ನಾವು ಯಥೇಚ್ಛವಾಗಿ ಯುಡ್ರಿಲಸ್ ಯುಜಿನಿಯಾ ಅಂತ ಹೇಳೋ ತಳಿಯನ್ನ ನಾವು ಇಲ್ಲಿ ಪೋಷಣೆ ಮಾಡ್ತಿರ್ತೇವೆ. ಸೊ ಇದು ದ್ವಿಲಿಂಗ ಪದ್ಧತಿಯಲ್ಲಿ, ಎರೆಹುಳುಗಳೆಲ್ಲ ದ್ವಿಲಿಂಗ ಪದ್ಧತಿ. ಹೇಳಿದಾಗೆ ಗಂಡು ಹೆಣ್ಣು ಒಂದರಲ್ಲಿ ಇರೋದ್ರಿಂದ ಇದು ಮೊಟ್ಟೆ ಇಡುವ ಜಾಗ. ಈ ಕಡೆ ಹೆಣ್ಣು ಅಂತೇಳಿ ಹೇಳ್ತೇವೆ, ಈ ಕಡೆ ಸೈಡ್. ಈ ಕಡೆ ಬಂದು ಗಂಡು ಅಂತ ಹೇಳಿ ಹೇಳ್ತೇವೆ. ನೋಡಿ, ಇದು ಪ್ರೌಢಾವಸ್ಥೆಗೆ ಬಂದಂಥದ್ದು ಎರೆಹುಳ. ಇದೀಗ ನೋಡಿ ಇಲ್ಲಿ ಕಾಣ್ತಿದೆ ದಪ್ಪ ರೀತಿಯಲ್ಲಿ ಆಗಿರುವಂಥದ್ದು. ಸೊ ಇದಿನ್ನು ಒಂದು 4-5 ದಿವಸದಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭಿಸ್ತದೆ. ಒಂದು ಎರೆಹುಳ ತನ್ನ ಜೀವಿತಾವಧಿ 3 ವರ್ಷದ ಜೀವಿತಾವಧಿಯನ್ನು ಕೊಂಡೋಗ್ತದೆ. ಸರಿಸುಮಾರು 300ರಿಂದ 400 ಮೊಟ್ಟೆ ಅಷ್ಟು ಇಡ್ತದೆ ಕ್ರಮೇಣಕ್ಕೆ. ಒಂದು ಮೊಟ್ಟೆಯಲ್ಲಿ 3 ಎರೆಹುಳಗಳು ರೆಡಿ ಆಗ್ತದೆ. ಆದ್ರೆ ಇವುಗಳು ಮೊಟ್ಟೆ ಯಥೇಚ್ಛವಾಗಿ ತಂಪಿರುವಾಗ, ಅಂದ್ರೆ ಮಳೆಗಾಲದ ಟೈಮಲ್ಲಿ ಜಾಸ್ತಿಯಾಗಿ ಮೊಟ್ಟೆಯನ್ನು ಇಡ್ತದೆ ಇದು. ಹಾಗೆ ಇದರಲ್ಲಿ ಈಗ ನೋಡಿ, ಇದೆಲ್ಲ ಆಗಿರುವಂತದ್ದು ಗೊಬ್ಬರ ರೆಡಿ ಆಗಿರುವಂತದ್ದು, ಇದೆಲ್ಲ ತಿಂದು ಹಾಕಿರುವಂತದ್ದು, ಇದೆಲ್ಲ ವೇಸ್ಟ್. ಬಟ್ ಇದೆಲ್ಲ ತಿಂದು ಉಳಿದಿದೆ. ನೋಡಿ, ಇಲ್ಲಿ ಮರಿಗಳೆಲ್ಲ ಕಾಣ್ತಿದೆ, ಇಲ್ಲಿ ಚಿಕ್ಕ ಮರಿಗಳೆಲ್ಲ ಕಾಣ್ತಿದೆ. ಇದೆಲ್ಲ ಗೊಬ್ಬರಗಳು ಅಷ್ಟೇ, ಎಲ್ಲ ಇದು ತಿಂದು ರೆಡಿ ಆಗಿರುವಂತ ಗೊಬ್ಬರ. ಇದನ್ನು ಯಥೇಚ್ಛವಾಗಿ ನಾವು ತೋಟಕ್ಕೆ ಯೂಸ್ ಮಾಡಿದಾಗ ಸೊ ನಮ್ಮ ತೋಟ ಫಲವತ್ತತೆಯಲ್ಲಿ ಒಳ್ಳೆ ರೀತಿಯ ಫಲವತ್ತತೆಯನ್ನು ಕಾಣ್ತದೆ. ಹಾಗೆ ಇದರಿಂದ ಬಂದು ಇವುಗಳ ಟೆಂಪರೇಚರ್ ಬಂದು 20 ಡಿಗ್ರಿಯಿಂದ 35 ಡಿಗ್ರಿವರೆಗೆ ಇವುಗಳು ಈ ತಾಪಮಾನವನ್ನು ತಡೀತವೆ. ಇದಕ್ಕಿಂತ ಜಾಸ್ತಿ ವೆದರ್ ಹೀಟ್ ಆಯ್ತು ಅಂತ ಹೇಳಿದ್ರೆ ಇವುಗಳು ಸ್ವಲ್ಪ ಬ್ರೀಡಿಂಗ್ ಆಗುವಂಥದ್ದೆಲ್ಲ ಕಮ್ಮಿ ಇರ್ತದೆ, ಮೊಟ್ಟೆ ಇಡುವಂಥದ್ದು ಇದೆಲ್ಲವೂ ಕೂಡ ಕಮ್ಮಿ ಆಗಿರೋದ್ರಿಂದ ಸೊ ಇದಕ್ಕೆ ಟೆಂಪರೇಚರ್ ನಾವು ಮೈಂಟೈನ್ ಮಾಡ್ತಾ ಇರಬೇಕು. ಎರೆಹುಳಗಳು ಯಥೇಚ್ಛವಾಗಿ ನೀರುಗಳನ್ನ ಇಷ್ಟಪಡ್ತದೆ, ತೇವಾಂಶವನ್ನು ಇಷ್ಟಪಡ್ತದೆ. ತೇವಾಂಶವನ್ನು ನಾವು ಹೆಚ್ಚಾಗಿ ನೀಡಿದಷ್ಟು ಎರೆಹುಳುಗಳು ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗ್ತದೆ. ಹಾಗಾಗಿ ಗೊಬ್ಬರವನ್ನ ತುಂಬಾ ಇಷ್ಟಪಟ್ಟು ಇವುಗಳು ತಿನ್ನುವಂಥದ್ದು. ಗೊಬ್ಬರ ಅಂತ ಹೇಳಿ ಸಗಣಿನ ಹಾಕಿದ ಕೂಡಲೇ ಇಮಿಡಿಯೇಟ್ ಆಗಿ ಮರು ದಿವಸವೇ ಅದು ಸಗಣಿ ಇರುವುದಿಲ್ಲ, ಎಲ್ಲ ತಿಂದು ಅದನ್ನ ಗೊಬ್ಬರ ರೂಪದಲ್ಲಿ ಪರಿವರ್ತಿಸಿ ಆಗಿರ್ತದೆ. ಹಾಗೆ ಮತ್ತೆ 1 ಟನ್ ಗೊಬ್ಬರಕ್ಕೆ ಇವುಗಳಿಂದ ನಮಗೆ 5 ಎರೆಹುಳು ಗೊಬ್ಬರ ತಯಾರಾಗ್ತದೆ. ಅದು ಆ ತಿಂದು ಆ ಪ್ರಕ್ರಿಯೆಗೆ ಅದರಲ್ಲಿರುವಂತ ಒಳ್ಳೆ ಪೋಷಕಾಂಶಗಳನ್ನು ತಯಾರಿಸಿ ಆ ತ್ಯಾಜ್ಯ ವಸ್ತುಗಳಿಂದ ಒಳ್ಳೆ ರೀತಿಯಲ್ಲಿ ಗೊಬ್ಬರ ನಮಗೆ ತಯಾರಾಗಿ ಸಿಗ್ತದೆ. ನಾನು ಆಗ ಹೇಳಿದಾಗೆ ನಮ್ಮ ಹತ್ರ ಈಗ ಇರುವಂತದ್ದು 3 ವೆರೈಟಿ ಮಾತ್ರ, ಯುಡ್ರಿಲಸ್ ಯುಜಿನಿಯಾ, ಐಸಿನಿಯಾ ಫಿಟಿಡಾ ಮತ್ತೆ ಪೆರಿಯೋನಿಕ್ಸ್ ಎಕ್ಸ್ಟ್ರಾವೇಟಸ್ ಅಂತ ಹೇಳಿ. ಯುಡ್ರಿಲಸ್ ಯುಜಿನಿಯಾ ಅಂತ ಹೇಳುವಂಥದ್ದು ನಮಗೆ ಕಂದು ಕಲರ್ ಅಲ್ಲಿ ಕಾಣಿಸಿರುವಂತದ್ದು. ಆಮೇಲೆ ಐಸಿನಿಯಾ ಫಿಟಿಡಾ ಹೇಳುವಂಥದ್ದು ರೆಡ್ ಕಲರ್ ಅಲ್ಲಿ. ಆಮೇಲೆ ಪೆರಿಯೋನಿಕ್ಸ್ ಎಕ್ಸ್ಟ್ರಾವೇಟಸ್ ಅಂತ ಹೇಳುವಂಥದ್ದು ನಮಗೆ ಬ್ಲೂ ಕಲರ್ ಅಲ್ಲಿ ಇರುವಂತದ್ದು. ನಮ್ಮ ಹತ್ರ ಮತ್ತೆ ಇಲ್ಲಿ ನಾವು ಈ ಗೊಬ್ಬರವನ್ನ ಹೊರಗೆ ಹಾಕಿದಾಗ ಅಲ್ಲಿ ಬಂದು ಬ್ಲೂ ಕಲರಿನ ಒಂದು ವಂಶ ರೆಡಿ ಆಗ್ತದೆ, ಅಂದ್ರೆ ಬ್ಲೂ ವರ್ಮ್ ಅಂತ ಹೇಳಿ ನಾವು ನಾರ್ಮಲ್ ಆಗಿ ಹೇಳ್ತೇವೆ. ಬಟ್ ಅವುಗಳಿಗೆ ಗೊಬ್ಬರನೂ ಬೇಕು, ಮಣ್ಣು ಬೇಕು. ಖಾಲಿ ಗೊಬ್ಬರದಲ್ಲಿ ಅದು ಬದುಕುದಿಲ್ಲ. ಮತ್ತೆ ಮಣ್ಣಿನ ಎರೆಹುಳು ಅಂತೇಳಿ ಬೇರೆ ಇರ್ತದೆ, ಅಂದ್ರೆ ಮಣ್ಣನ್ನೇ ಹದ ಮಾಡುವಂತದ್ದು. ಅಂದ್ರೆ ಮಣ್ಣನ್ನ ಹದ ಮಾಡಿದ್ರೇನೆ ನಮಗೆ ಒಂದು ಗಿಡಕ್ಕೆ ನೈಟ್ರೋಜನ್ ಪೂರಕವಾಗಿ ಸಿಗುವಂತದ್ದು. ಆ ರಂಧ್ರಗಳನ್ನ ಆಗ್ತಾ ಇರ್ತದೆ. ಒಂದು ಕಡೆಯಿಂದ ಹೋದ ಎರೆಹುಳು ಇನ್ನೊಂದು ಕಡೆಯಿಂದಲೇ ರಂಧ್ರ ಮಾಡಿಕೊಂಡು ಪುನಃ ಒಳಗೆ ಹೋಗುವಂತದ್ದು, ಅಲ್ಲಿಂದ ಪುನಃ ರಂಧ್ರ ಮಾಡಿಕೊಂಡೇ ಮೇಲೆ ಬರುವಂತದ್ದು. ಹಾಗಾಗಿ ಇವುಗಳನ್ನು ಹೇಳ್ತಾಳೆ, ಏನಂತ ಕರೀತಾರೆ ಅಂತ ಹೇಳಿದ್ರೆ ರೈತನ ಮಿತ್ರ ಅಥವಾ ರೈತನ ನೇಗಿಲ ಯೋಗಿ ಅಂತೇಳಿ. ಮಣ್ಣನ್ನ ಹದ ಮಾಡ್ತಾ ಇರ್ತವೆ ಅವುಗಳು. ಸೊ ಅದೀಗ ನಮ್ಮ ಮಣ್ಣಲ್ಲಿ ತುಂಬಾ ಅಂತ ಹೇಳಿದ್ರೆ ತುಂಬಾ ಕಮ್ಮಿ ಆಗಿದೆ. ಅದರಿಂದಾಗಿ ನಾವು ಎರೆಹುಳು ಗೊಬ್ಬರನ್ನ ತಯಾರು ಮಾಡಿ ಅವುಗಳಿಗೆ ಪುನಃ ಸಂರಕ್ಷಣೆಯನ್ನ ಕೊಟ್ಟು ಅವುಗಳನ್ನ ಬೆಳೆಸಬೇಕು. ಹಾಗೆ ರಾಸಾಯನಿಕವನ್ನ ಯಥೇಚ್ಛವಾಗಿ ಹಾಕಿದಾಗ ಅದು ಕಂಪ್ಲೀಟ್ ಆಗಿ ಅದು ಆ ಎರೆಹುಳುಗಳ ಸಂತಾನವೇ ನಶಿಸ್ತಾ ಹೋಗಿದೆ. ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಮಣ್ಣಿಗೆ ಅಥವಾ ಕೃಷಿಗೆ ಬೇಕಾಗಿರುವಂತದ್ದು ಭೂಮಿಗೆ ಎರೆಹುಳ, ಪರಾಗಸ್ಪರ್ಶಕ್ಕೆ ಜೇನು, ಇದು ಎರಡನ್ನೂ ಸಹ ನಾವು ಕೊಲ್ತಾ ಇದ್ದೇವೆ. ಇಲ್ಲ ಸಲ್ಲದ ಎಲ್ಲ ರಾಸಾಯನಿಕ ಭೂಮಿಗೆ ಹಾಕಿ ಎರೆಹುಳನ್ನು ಕೊಲ್ತಿದ್ದೇವೆ. ಇಲ್ಲದೆಲ್ಲ ಸ್ಪ್ರೇ ಹೇಳಿ ಈಗ ಎಲ್ಲ ರಾಸಾಯನಿಕ ಅಥವಾ ಸ್ಪ್ರೇ ಮಾಡುವಂತ ಕೆಮಿಕಲ್ ಕಂಪನಿಗಳದ್ದೇ ರಾಯಭಾರ. ಈಗ ಎಲ್ಲಾ ರೋಗಗಳು ಅದರಲ್ಲಿ ಮುಕ್ತಿ ಅಂತೇಳಿ ಆಗುದಂತೇಳಿ ಆದ್ರೆ ಎಲೆ ಚುಕ್ಕಿ ರೋಗ ಯಾವತ್ತೂ ಇತ್ತು, ಇವತ್ತಿನಿಂದ ಅಲ್ಲ. ಸೊ ಹಾಗಾಗಿ ಅದರಲ್ಲೇ ಪುನಃ ಇನ್ನೊಂದು ಬ್ಯಾಕ್ಟೀರಿಯಾ ರೆಡಿ ಆಗ್ತದೆ, ಇನ್ನೊಂದು ಬೇರೆ ಕಾಯಿಲೆಗಳು ಬರ್ತದೆ. ಈಗ ಆಲ್ರೆಡಿ ಮುಂಡು ಸಿರಿ, ಎಲೆ ಚುಕ್ಕಿ ರೋಗ, ಮತ್ತೆ ಸುಳಿ ರೋಗ, ಮತ್ತೆ ಬೇರಿದ್ದು ಸಮಸ್ಯೆಗಳು, ಫಸಲಿಲ್ಲ, ಎಲ್ಲಾನು ಸ್ಟಾರ್ಟ್ ಆಗಿದೆ. ಸೊ ಇದನ್ನ ನಾವುಗಳು ಅರ್ಥ ಮಾಡ್ಕೊಳ್ಬೇಕು.
ರಾಸಾಯನಿಕದಿಂದ ಇದನ್ನು ಸರಿಪಡಿಸ್ಲಿಕ್ಕಾಗುವಂಥದ್ದ ಅಥವಾ ನಾವು ಮಣ್ಣನ್ನು ಸರಿ ಮಾಡ್ಲಿಕ್ಕಾಗುವಂಥದ್ದು ಅಂತ ಹೇಳಿ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಮಾತ್ರ ಇದು ಸರಿ ಆಗುವಂಥದ್ದು. ಸೊ ಹಾಗಾಗಿ ಇದರ ಬಗ್ಗೆ ತುಂಬಾ ಗಮನ ಕೊಟ್ಟು ಈ ಎರೆಹುಳು ಗೊಬ್ಬರದ ಮೇಲೆ ನಾವು ಕೆಲಸ ಮಾಡ್ತಿದ್ದೇವೆ ಈಗ. ಸೊ ಇವುಗಳ ಚಲನವಲನಗಳನ್ನ ನೈಟ್ ಹೊತ್ತು ಇವುಗಳು ಕಂಪ್ಲೀಟ್, ಇದನ್ನ ರಾತ್ರಿ ನಿಶಾಚಾರಿ ಅಂತ ಹೇಳಿ ಕರಿತೇವೆ. ಎರೆಹುಳಗಳನ್ನ ರಾತ್ರಿ ಹೊತ್ತು ಎಲ್ಲ ಮೇಲೆ ಇಡ್ತಾರೆ. ಸೊ ಡೇ ಟೈಮಲ್ಲಿ ಎಲ್ಲ ಕೆಳಗಿರ್ತಾರೆ. ಅಂದ್ರೆ ಡೇ ಟೈಮಲ್ಲಿ ಎಲ್ಲ ತಿಂದುಕೊಂಡು ರಾತ್ರಿ ಹೊತ್ತಲ್ಲೆಲ್ಲ ತಿನ್ನದನ್ನೆಲ್ಲ ಹೊರಗೆ ಹಾಕಿಬಿಟ್ಟು ಇನ್ನೊಂದು ಕಡೆಯಿಂದ ಒಳಗೆ ಹೋಗ್ತಾರೆ. ಪುನಃ ಡೇ ಟೈಮಲ್ಲೆಲ್ಲ ತಿಂತಾ ಇರ್ತಾರೆ. ಸೊ ನಾವು ಇದರ ಬಗ್ಗೆ ಇನ್ನೂ ಗಮನ ಕೊಡೋದಿದ್ರೆ ನಾಳೆ ಕೃಷಿ ಅಂತ ಹೇಳುವಂಥದ್ದು ತುಂಬಾ ಅಂತ ಹೇಳಿದ್ರೆ ತುಂಬಾ ಡಿಫಿಕಲ್ಟ್ ಆಗಿ ಹೋಗ್ತದೆ. ಈಗ ನಮ್ಮ ಹತ್ರ ಈಗ ತಯಾರಾದಂತ ಎರೆಹುಳು ಗೊಬ್ಬರ ನೋಡಿ, ಇಲ್ಲಿ ಕಾಣ್ತಿದೆ ನಿಮಗೆ. ಸೊ ಇದು ಬಂದು ನಿಮಗೆ ನಾರ್ಮಲ್ ಆಗಿದ್ರಲ್ಲಿ ನೋಡಿ, ಇದು ಕಂಪ್ಲೀಟ್ ಆಗಿ ಚಹಾ ಹುಡಿ ಏನ್ ಹೇಳ್ತೇವೆ ಆ ರೀತಿಯಲ್ಲಿ ತಯಾರಾಗಿದೆ. ಸೊ ಇದು ನಾವು ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಅನ್ನ ಆಡ್ ಮಾಡಿ, ಸೊ ಇದನ್ನ ನಾವು ನಮ್ಮ ತೋಟಕ್ಕೆ ಯೂಸ್ ಮಾಡಿದಾಗ ಇದಕ್ಕಿಂತ ಯಥೇಚ್ಛವಾಗಿ ಯಾವುದು ಬೇಕು ಅಂತಿಲ್ಲ. ಆಮೇಲೆ ಯಾವುದೇ ರಾಸಾಯನಿಕಗಳು ಬೇಕು ಅಂತಿಲ್ಲ. ಇದರಲ್ಲಿ ಬಂದೀಗ ನೈಟ್ರೋಜನ್ 1.25 ಇಂದ ಹಿಡಿದು 3 ವರೆಗೆ ಇರ್ತದೆ. ಆಮೇಲೆ ಫಾಸ್ಫರಸ್ ಬಂದು ನಿಮಗೆ 1 ರಿಂದ 2.2 ಇರ್ತದೆ. ಆಮೇಲೆ ಪೊಟ್ಯಾಷಿಯಂ ಬಂದು ನಿಮಗೆ 2.25 ಇಂದ 3 ವರೆಗೆ ಯಥೇಚ್ಛವಾಗಿ ಇದರಲ್ಲಿ ಪೊಟ್ಯಾಷಿಯಂ ಎಲ್ಲ ಇರ್ತದೆ. ಮತ್ತೆ ನಿಮ್ಮ ಮೆಗ್ನೀಷಿಯಂ, ರಂಜಕ ಏನೆಲ್ಲ ಇಲ್ಲವಲ್ಲದೆಲ್ಲ ಹೇಳ್ತಾರ, ಅದೆಲ್ಲವೂ ಕೂಡ ಇದರಲ್ಲಿ ಯಥೇಚ್ಛವಾಗಿರ್ತದೆ. ನಿಮಗೆ ಪ್ಯೂರ್ ಆದ ಎರೆಹುಳು ಗೊಬ್ಬರವನ್ನ ಅದನ್ನು ಹೇಗೆ ಅದು ಪ್ಯೂರ್ ಅಂತ ಹೇಳಿ ನೋಡುವಂಥದ್ದು ಹೇಳಿ ಆದ್ರೆ, ಹೀಗೆ ಮುಷ್ಟಿ ಮಾಡಿದಾಗ ಅದು ಏನು ಅಂತ ಹೇಳಿ ಅದು ಮುದ್ದೆಯಾಗಿ ಅಂತ ಹೇಳಿ ಹೇಳ್ತೇವಲ್ಲ ನಾವು, ಅಂದ್ರೆ ಮುಷ್ಟಿ ಮಾಡಿದಾಗ ಅದು ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಬಿರುಕಾಗಿರ್ಬೇಕು. ಅದು ಮುಷ್ಟಿಗೆ ಸಿಗುದಿಲ್ಲ ನಮಗೆ. ಹೀಗೆ ಮಾಡಿದಾಗ ಎಲ್ಲ ಹುಡಿ ಹಾಗೆ ಇರ್ತದೆ. ಆ ಮುಷ್ಟಿಗೆ ಬಂತು ಅಂತ ಹೇಳಿ ಆದ್ರೆ ಅದು ಪ್ಯೂರ್ ಆದ ಎರೆಹುಳು ಗೊಬ್ಬರಗಳಲ್ಲ. ನೋಡಿ ಇಲ್ಲಿ ನಾವು ಹಿಡಿತೇವೆ, ಮುಷ್ಟಿ ಆಗುದಿಲ್ಲ ಇದು ಕಂಪ್ಲೀಟ್ ಆಗಿ. ಸೊ ಪ್ಯೂರ್ ಆದ ಎರೆಹುಳು ಗೊಬ್ಬರವನ್ನು ನೀವು ಹೀಗೆ ಅದನ್ನ ಕಂಡುಕೊಳ್ಬಹುದು. ಇದು ಕಂಪ್ಲೀಟ್ ಆಗಿ ಯಾವುದೇ ಟೆಸ್ಟಿಗೆ ಹೋದ್ರೂ ಇದರಲ್ಲಿ ಕಂಪ್ಲೀಟ್ ಆಗಿ ಇದರಲ್ಲಿ ಏನು ಪ್ರಮಾಣ ಅಂತ ಹೇಳಿ ಗೊತ್ತಾಗ್ತದೆ. ರಾಸಾಯನಿಕದಲ್ಲಿ ಎಲ್ಲವೂ ಸಪರೇಟ್ ಆಗಿರ್ತದೆ. ಇದು ಕಂಪ್ಲೀಟ್ ಆಗಿ ಮಿಕ್ಸ್ಚರ್ ಆಗಿರೋದ್ರಿಂದ ನಮ್ಮ ಕೃಷಿಗೆ ಯೋಗ್ಯ ಅಂತೇಳಿ ನಾನು ಹೇಳುವಂಥದ್ದು. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎರೆಹುಳು ಗೊಬ್ಬರವನ್ನ ಹೇಗೆ ತಯಾರಿಸುವಂಥದ್ದು, ಅದನ್ನು ಅವುಗಳಿಗೆ ಒಂದು ಮನೆ ನಿರ್ಮಾಣ ಅಂತ ಹೇಳಿ ಮಾಡಬೇಕಾಗ್ತದೆ. ಸೊ ಅವುಗಳನ್ನು ಹೇಗೆ ಮಾಡುವಂಥದ್ದು ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ.